ಏನಪ್ಪ ಅಂದರೆ ಈ ಒಂದು ಧ್ವಜಸ್ತಂಭಕ್ಕೆ ಒಂದು ವಿಶೇಷತೆ ಇದೆ. ಇದೇನು ಅಂದರೆ ಅಪ್ಪು ಅವರು ತೀರ್ಕೊಂಡಾಗ ನಿರ್ಮಿಸ್ತಕ್ಕಂಥ ಧ್ವಜಸ್ತಂಭ ಇದು. ಅಪ್ಪು ನೆನಪಿನ ಧ್ವಜಸ್ತಂಭ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದು. ಈ ಒಂದು ಧ್ವಜಸ್ತಂಭಕ್ಕೆ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕನ್ನಡ ಮನಸ್ಸು ಅರ್ಬಾಜ್ರವರು ತುಂಬ ಕಷ್ಟಪಟ್ಟು ನನ್ನ ಜೊತೆ ಇದ್ದು ಈ ಧ್ವಜಸ್ತಂಭವನ್ನು ಹಾಕ್ತಿದ್ದು. ಮತ್ತು ಪ್ರತಿ ವರ್ಷ ಇದಕ್ಕೆ ಬಣ್ಣ ಬಳಿಯೋದು, ಇಲ್ಲೆಲ್ಲ ಕ್ಲೀನಿಂಗ್ ಮಾಡಿಸೋದು ಅರ್ಬಾಜ್ ಅವರು ನಮ್ಮ ಜೊತೆಗೆ ಏನೇ ಕನ್ನಡ ಕಾರ್ಯಕ್ರಮಕ್ಕೆ ತುಂಬ ಕೈ ಜೋಡಿಸ್ತಾರೆ. ಅಂಥವ್ರು ಇನ್ನೂ ಮುಂದೆ ಬರಬೇಕು, ಬೆಳಿಬೇಕು, ಒಂದು ಕನ್ನಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ರೀತಿ ನಿಮ್ಮ ಸೇವೆ ಇರಲಿ ಕನ್ನಡದ ಬಗ್ಗೆ, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರವೇ ಕುಟುಂಬದ ಮತ್ತು ಕನ್ನಡದ ಒಂದು ಪ್ರತಿಮೆಗಳಿಗೆ ನಮಸ್ಕರಿಸ್ತಾ, ಮೊದಲನೇದಾಗಿ ಒಂದು ಜೈಕರದ ಘೋಷಣೆ ಮುಖಾಂತರ ಈ ಒಂದು ನಾಡ ಹಬ್ಬವನ್ನು ಆಚರಿಸೋಣ ಅಂತ ನನ್ನ ಒಂದು ಅಭಿಮಾನ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ತಾಯಿ ಭುವನೇಶ್ವರಿಗೆ ಜೈ, ತಾಯಿ ಭುವನೇಶ್ವರಿಗೆ. ಈ ಒಂದು ಮುಳಬಾಗಿಲಿನ ಕರವೇ ಕುಟುಂಬದ ಸದಸ್ಯರಿಗೆ ಮತ್ತು ಕನ್ನಡದ ಕಟ್ಟಾಳುಗಳಿಗೆ ನಮಸ್ಕರಿಸುತ್ತಾ, ಏನು ಈ ಒಂದು ಮೂಡಲಬಾಗಿಲಿನ ಈ ಒಂದು ಬೆಟ್ಟದ ಮೇಲೆ ಮೊದಲನೇದಾಗಿ ಇದೇ ತಿಂಗಳು 29ನೇ ತಾರೀಕು ಇದೊಂದು ಪುನೀತ್ ರವರ ಒಂದು ನೆನಪಿನ ಒಂದು ಇದೆ ಅಂತ ನಾವು ಆವತ್ತು ಒಂದು ಇದನ್ನು ಮಾಡಿದ್ವು. ದಯವಿಟ್ಟು ನಮ್ಮ ಎಲ್ಲ ಒಂದು ಕನ್ನಡದ ಅಭಿಮಾನಿಗಳಿಗೆ ಇದು ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ನಮ್ಮ ಎಲ್ಲ ಒಂದು ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಆಫೀಸ್ಗಳು ಎಲ್ಲ ಒಂದು ಆಫೀಸ್ಗಳಲ್ಲಿ ಈ ಒಂದು ದಿನ ನಾಡ ಹಬ್ಬ ಅಂತಂದರೆ ನಮಗೆಲ್ರಿಗೂ ಒಂದು ಸಂತೋಷದ ಹಿರಿಮೆ. ನಾವು ಎಲ್ಲ ಹಬ್ಬಗಳಿಗಿಂತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡುವುದೇ ಒಂದು ಕನ್ನಡ ಹಬ್ಬ. ಈ ಕನ್ನಡ ಹಬ್ಬ ಬಂದರೆ ನಮ್ಮ ಕನ್ನಡ ಮನಸ್ಸಿಗೆ ಒಂದು ಹೆಮ್ಮೆಯ ಒಂದು ಸಾಧನೆ ಅಂತ ಹೇಳ್ತೀವಿ. ಎಲ್ಲ ಮನೆಗಳಲ್ಲಿ ಎಲ್ಲ ಹಬ್ಬಗಳು ಮಾಡೋ ಬದಲು ಈ ಒಂದು ಕನ್ನಡ ಹಬ್ಬ ಮುಂದಿನ ದಿವಸಗಳಲ್ಲಿ ಪ್ರತಿ ಮನೆಯಲ್ಲೂ ಸಹ ಒಂದು ಕನ್ನಡ ಹಬ್ಬ ಅಂತ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ದಯವಿಟ್ಟು ಎಲ್ಲ ಒಂದು ಅಧಿಕಾರಿಗಳು ಈ ಕನ್ನಡ ಹಬ್ಬವನ್ನು ರಜಾ ಘೋಷಣೆ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಕನ್ನಡ ಹಬ್ಬನೇ ಅಂತ ಒಂದು ಸ್ಪೆಷಲ್ ಆಗಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮಗದೊಮ್ಮೆ ನಮ್ಮ ಕರ್ನಾಟಕದ ಕನ್ನಡದ ಮೂಡಲ ಬಾಗಿಲಿನ ಸಮಸ್ತ ನಾಡಿನ ಜನತೆಗೆ ಕನ್ನಡದ ಒಂದು ಶುಭಾಶಯಗಳನ್ನು ಹಾರೈಸೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ. ಬಹುಜನ ಬಂಧುಗಳೇ, ಕನ್ನಡ ರಾಜ್ಯೋತ್ಸವದ ಈ ಕನ್ನಡ ನಾಡಿನ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಈ ಕನ್ನಡ ಆಂಬೆ ಎಲ್ಲರಿಗೂ ಮನೆಯೂ ಎಲ್ಲಿನೂ ಬೀದಿ ಎಲ್ಲ ಕನ್ನಡ ಬಾವುಟವನ್ನು ಆರಿಸಿ ಎಲ್ಲರಿಗೂ ವರ್ಷ ಈ ಥರ ಹಬ್ಬದ ಥರ ಮಾಡಬೇಕಂತ ಎಲ್ಲರಿಗೂ ಕನ್ನಡ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಜೈ ಭೀಮ್. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮುಳುಬಾಗಿಲಿನ ಸಮಸ್ತ ನಾಗರಿಕರಿಗೂ, ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಜನರಿಗೂ ಹಾಗೂ ದೇಶದ ಎಲ್ಲ ಸಮಸ್ತ ಕನ್ನಡ ನಾಡಿನ ಕಣ್ಮಣಿಗಳಿಗೂ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಸಮುದಾಯದ ಜನಾಂಗದವರು ಹಾಗೂ ಶಾಂತಿಯ ಪ್ರಿಯರಾದ ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯದ ಮೂಲೆಯಾದ ಮೂಡಲಬಾಗಿಲಿನ ಮೂಲೆಯಲ್ಲಿ ಈ ಒಂದು ಧ್ವಜಸ್ತಂಭದ ಮೇಲೆ ಕನ್ನಡ ಬಾವುಟ ಹಾರೈಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಕನ್ನಡ ರಾಜ್ಯೋತ್ಸವ ಶುಭಾಶಯ. ಜೈ ಹಿಂದ್, ಜೈ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಪರವಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಹಾಗೂ ಕನ್ನಡದ ಕಣ್ಮಣಿಗಳಿಗೆ ನಮ್ಮ ಕರವೇ ಕುಟುಂಬದ ಸದಸ್ಯರಿಂದ ಶುಭಾಶಯಗಳನ್ನು ಕೋರುತ್ತಾ, ನಾವು ಈಗಾಗಲೇ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಗಡಿ ಪ್ರಾಂತ್ಯಗಳಲ್ಲಿ ನಮ್ಮ ಕನ್ನಡ ಬಾವುಟಗಳು ಎಲ್ಲೆಲ್ಲಿ ಹಾಳಾಗಿದ್ವೋ ಅಲ್ಲೆಲ್ಲ ಹೊಸ ಬಾವುಟಗಳನ್ನು ಹಾರಿಸಿ ನಮ್ಮ ಕರ್ನಾಟಕದ ಒಂದು ಗಡಿ ಭಾಗದ ಮೂಲೆಯಾದ ನಮ್ಮ ಮೂಡಲಬಾಗಿಲು ಕರ್ನಾಟಕಕ್ಕೆ ಮೊದಲನೇ ಇದಾಗಿದೆ. ಈಗ
ಆಂಧ್ರದಿಂದ ಬರಬೇಕಾದ್ರೆ ಮೊದಲನೇದಾಗಿ ಸಿಗೋದು ನಮ್ಮ ಕರ್ನಾಟಕದ ಮೂಡಲಬಾಗಿಲು. ಇಲ್ಲಿ ಬಂದ ತಕ್ಷಣ ನಮ್ಮ ಕನ್ನಡದ ಬಾವುಟಗಳನ್ನು ನೋಡಿದ ತಕ್ಷಣ ಅವರು ತಲೆ ಎತ್ತಿ ನಮ್ಮ ಬಾವುಟನ್ನು ನೋಡಿ, ಓ ಇಲ್ಲಿಂದ ಕರ್ನಾಟಕ ಶುರುವಾಗಿದೆ ಅಂತೇಳಿ ನಮ್ಮ ಬಾವುಟಕ್ಕೆ ಒಂದು ನಮನವನ್ನು ಸಲ್ಲಿಸ್ತಾರೆ. ನಮ್ಮ ಕನ್ನಡಿಗರು ಅದನ್ನು ನೋಡಿದಾಗ ತುಂಬ ಒಳ್ಳೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿ ನಾವು ಎಲ್ಲೆಲ್ಲಿ ನಮ್ಮ ಬಾವುಟಗಳು ಹಾಳಾಗಿದ್ವು ಅಲ್ಲೆಲ್ಲ ಬಾವುಟಗಳನ್ನು ಹಾರಿಸಿದ್ವಿ. ನಮ್ಮ ಕನ್ನಡದ ಈ ಒಂದು ಹಿರಿಮೆಯನ್ನು ಎಲ್ಲ ಕಡೆ ನಾವು ಸಾರ್ತಾ ಇದ್ದೀವಿ. ಹಾಗೂ ನಮ್ಮ ಈ ಕನ್ನಡ ರಾಜ್ಯೋತ್ಸವದ ಪರವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಹಾಗೂ ಕನ್ನಡ ನಾಡಿನ ಎಲ್ಲ ಸಮಸ್ತ ಜನರಿಗೂ ನಮ್ಮ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ವಂದಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭೋದಯ. ನಮ್ಮ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಎಲ್ಲ ಭಾಷೆಗಳಿಗೂ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಕನ್ನಡ ಭಾಷೆ ನೀರು ಕುಡಿದಷ್ಟೇ ಸುಲಭ. ಪ್ರತಿ ಒಂದು ಈ ದೂರವಾಣಿ ಒಂದು ಇದೇನಿದೆ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೊಸ ಬೇರೆ ಭಾಷೆಗಳಿಂದ ಬಂದಿರೋರು, ಹೊರ ರಾಜ್ಯಗಳಿಂದ ಬಂದಿರೋರು ಎಲ್ಲರೂ ಅಷ್ಟೇ ಕನ್ನಡನ ತುಂಬಾ ಚೆನ್ನಾಗಿ ಕಲಿಯೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಬೇರೆ ಭಾಷೆ ಕಲಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಟೈಮ್ ತಗೊಳ್ತಾರೆ. ಬಟ್ ನಮ್ಮ ಕನ್ನಡ ಭಾಷೆ ಆ ತರ ಅಲ್ಲ. ಹೊಸ ಜನ ಕನ್ನಡ ಭಾಷೆಯನ್ನ ವಿದೇಶಗಳಿಂದ ಬಂದು ಕಲಿತಾ ಇರೋದನ್ನ ನೋಡಿ ತುಂಬಾ ಖುಷಿನೇ ಆಗುತ್ತೆ. ಇನ್ನು ನಮ್ಮ ಒಂದು ಕನ್ನಡದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅನೇಕರು ನಮ್ಮ ಕನ್ನಡ ಪರ ಹೋರಾಟಗಾರರು ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾ ಇದೀವಿ. ಇಷ್ಟು ಸ್ವತಂತ್ರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಒಂದು ಕಚೇರಿಗಳಲ್ಲಿ ನಾವು ಒಂದು ಕನ್ನಡಕ್ಕೆ ಏನಾದ್ರೂ ತೊಂದರೆ ಆದ್ರೆ, ಕನ್ನಡ ಭಾಷೆಗೆಲ್ಲಾದ್ರೂ ಕುಂದು ಬಂದ್ರೆ, ಯಾವುದೇ ಇಲಾಖೆಯಲ್ಲಿ ನಾವು ಬೇರೆ ಭಾಷೆಯನ್ನ ಬಳಸೋದು ನಮ್ಮ ಒಂದು ಕನ್ನಡ ಅಭಿಮಾನಿಗಳೆಲ್ಲಾದ್ರೂ ನೋಡಿದ್ರೆ ಸಡನ್ ಆಗಿ ಅದನ್ನ ಹೋಗಿ ನಾವು ಪ್ರತಿಭಟನೆ ಮುಖಾಂತರ ಇದ್ ಮಾಡಿ ನಮ್ಮ ಕನ್ನಡವನ್ನ ಬೆಳೆಸುವ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಕರವೇ ಕುಟುಂಬದ ಪ್ರತಿ ಸದಸ್ಯರು ಎಲ್ಲರೂ ಅಷ್ಟೇ ಕನ್ನಡವನ್ನ ಉಳಿಸುವ ಬೆಳೆಸುವ ಒಂದು ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದಾರೆ. ಇದೇ ರೀತಿ ನಮ್ಮ ಕನ್ನಡದ ಒಂದು ಹೋರಾಟ ಮುಂದುವರಿಯಲಿ ಅಂತ ಹೇಳುತ್ತಾ ನಮ್ಮ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾಡಿನ ಸಮಸ್ತ ಜನತೆಗೂ ತಿಳಿಸುತ್ತಿದ್ದೇನೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಕೆಲಸ ಮಾಡ್ತಿರುವ ಜನಸುದ್ದಿ ವಾಹಿನಿಯ ಸಮಸ್ತ ವಾಹಿನಿಯ ಕಡೆಯಿಂದ ಸಮಸ್ತ ಜನತೆಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.